ಎಲ್ಲರಿಗೂ ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ದಿನೇ ದಿನೇ ಹಣದುಬ್ಬರ ಪ್ರಮಾಣ ಏರಿದಂತೆ ವಸ್ತುಗಳು ಅದರ ಮತ್ತು ಸೇವೆಗಳ ಬೆಲೆ ಕೂಡ ದುಬಾರಿ ಆಗ್ತಾನೇ ಇದೆ. ಇಂಥ ಸಂದರ್ಭದಲ್ಲಿ ನೀವು ಹಣದ ಉಳಿತಾಯ ಮಾಡೋದು ಮಾತಾದರೆ ಎಲ್ಲಿ ಅಂತ ಕೆಲವರು ಸುಮ್ಮನಾಗ್ತೀರ. ಸೊ ನೀವು ಹಣ ಉಳಿತಾಯ ಮಾಡುವಂಥ ನಿಜವಾದ ಅರ್ಥವನ್ನು ತಿಳಿದುಕೊಂಡ್ರೆ ನಿಮ್ಮ ಫ್ಯೂಚರ್ಗೆ ಅಗತ್ಯವಾದ ರೀತಿಯಲ್ಲಿ ನೀವು ಹಣವನ್ನು ಉಳಿತಾಯ ಮಾಡೋದಕ್ಕೆ ಸಾಧ್ಯವಿದೆ. ಕೆಲವು ಮೂಲಭೂತ ಅಂಶಗಳನ್ನು ನೀವು ಪರಿಣಾಮಕಾರಿಯಾಗಿ ಹಿಂಬಾಲಿಸಿದರೆ ಮಾತ್ರ ನೀವು ಹಣವನ್ನು ಉಳಿತಾಯ ಮಾಡೋದಕ್ಕೆ ಸಾಧ್ಯ. ತುಂಬ ಜನ ಕಷ್ಟಪಟ್ಟು ದುಡಿದು ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ತಿಂಗಳ ಕೊನೆಯಲ್ಲಿ ಉಳಿತಾಯನೇ ಆಗ್ತಾ ಇರಲ್ಲ ಅಂತ ತುಂಬ ಜನ ವ್ಯಥೆ ಪಡ್ತಾರೆ. ತಿಂಗಳ ಆರಂಭದಲ್ಲಿ ಬಂದಂಥ ದುಡ್ಡು ಹೇಗೆ ಖರ್ಚಾಯಿತು ತಿಳಿತಾನೇ ಇಲ್ಲ ಅಂತ ಆಶ್ಚರ್ಯಪಡೋರು ಕೂಡ ಇದ್ದಾರೆ. ಹೀಗಿರುವಾಗ ಪ್ರತಿ ತಿಂಗಳು ಕೂಡ ಹಣ ಉಳಿತಾಯ ಮಾಡೋದಕ್ಕೆ ಏನು ಮಾಡಬೇಕು, ಭವಿಷ್ಯಕ್ಕಾಗಿ ಹಣ ಕೂಡಿಡೋದಾದರೆ ಹೇಗೆ, ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತಾ ಇದ್ದರೆ ಈ ಒಂದು ವಿಡಿಯೋ ಕೂಡ ನಿಮಗೆ ತುಂಬ ಒಳ್ಳೆಯ ಒಂದು ಸಲಹೆ ಕೂಡ ನೀಡುತ್ತೆ. ಈ ಒಂದು ಸಲಹೆಗಳನ್ನು, ಈ ಒಂದು ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ, ಈ ಸಲಹೆಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿ ನೀವು ಕೂಡ ಹಣವನ್ನು ಉಳಿತಾಯ ಮಾಡಬಹುದು. ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ಖರ್ಚು ಎಷ್ಟಾಗ್ತಿದೆ ಅನ್ನೋದನ್ನು ನೀವು ಮೊದಲು ಟ್ರ್ಯಾಕ್ ಮಾಡಬೇಕು. ಪ್ರತಿದಿನ ಖರ್ಚು ಮಾಡೋದ್ರ ಮೇಲೆ ನಿಗಾ ಇರಬೇಕು. ಪ್ರತಿ ಹಣ, ನಿಮಗೆ ಕೈ ಸೇರಿದಂಥ ಹಣ ಎಲ್ಲಿ ಖರ್ಚಾಗ್ತಾ ಇದೆ, ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ವ್ಯಯ ಆಗ್ತಾ ಇದೆಯಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ನೀವು ಅಗತ್ಯವಾದ ಬದಲಾವಣೆಗಳನ್ನು ಮಾಡಬಹುದು. ನಿಮ್ಮ ಹಣ ಅಂದರೆ ನಿಮ್ಮ ಹಣದ ಒಂದು ಖರ್ಚು ಪಟ್ಟಿಯಲ್ಲಿ ನೀವು ಮಾಡಿದರೆ ನಿಮ್ಮ ಹಣ ಎಲ್ಲಿ ಹೋಗುತ್ತೆ, ಅಂದರೆ ನೀವು ಖರ್ಚು ಮಾಡ್ತಕ್ಕಂಥ ಹಣ ಒಂದೊಂದು ರೂಪಾಯಿನೂ ಕೂಡ ನೀವು ಒಂದು ಪಟ್ಟಿ ಮಾಡ್ತಾ ಹೋಗಬೇಕು. ಸೊ ಎಲ್ಲಿ ವೇಸ್ಟ್ ಆಗಿದೆ, ಎಲ್ಲಿ ಉಳಿತಾಯ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಆಗ ನೀವು ಸ್ವಲ್ಪ ನಿಮಗೆ ಅನ್ನಿಸ್ಬೋದು, ಕೊನೆಗೆ ಆ ಲಿಸ್ಟನ್ನು ನೋಡಿದಾಗ ನಿಮಗೆ ಇದನ್ನು ನಾನು ಇದಕ್ಕೆ ನನ್ನ ಹಣವನ್ನು ಕೊಡಬಾರ್ದಾಗಿತ್ತು ಅನ್ನೋದನ್ನು ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅಗತ್ಯವಿರೋದಕ್ಕೆ ಮಾತ್ರವನ್ನು ನೀವು ಹಣವನ್ನು ಕೊಟ್ಟು ತಗೋಬೋದು. ನೀವು ಪ್ರತಿದಿನ ಖರ್ಚು ಮಾಡೋದ್ರ ಮೇಲೆ ನಿಗಾ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನಿಮ್ಮ ತೀರಾ ಅಗತ್ಯತೆ ಮತ್ತು ಅವಶ್ಯಕತೆಯ ನಡುವೆ ವ್ಯತ್ಯಾಸಗಳನ್ನು ತಿಳಿದುಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಬ್ಯಾಚುಲರ್ ಆಗಿದ್ದರೆ ಚಿಕ್ಕ ಒಂದು ರೂಮಲ್ಲಿ ಇರ್ತೀರ. ಸೊ ನಿಮಗೆ ಅನಿಸುತ್ತೆ ಒಂದು 50 ಇಂಚಿನ ಟಿ ವಿ ತರೋದಕ್ಕೆ ನೀವು ಡಿಸೈಡ್ ಮಾಡ್ತೀರ. ನಾನು ಕೂತ್ಕೊಂಡು ಆರಾಮಾಗಿ ದೊಡ್ಡದಾಗಿ ನೋಡಬೇಕು, ದೊಡ್ಡ ಸ್ಕ್ರೀನಲ್ಲಿ ಅಂತ. ಸೊ ಆ ಸಮಯದಲ್ಲಿ ನಿಮಗೆ ಅಷ್ಟು ದೊಡ್ಡ ಟಿ ವಿ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೀವು ಮೊದಲು ಯೋಚನೆ ಮಾಡಬೇಕು. ಸೊ ತೀರಾ ಅಗತ್ಯ ಖರ್ಚು ಅಲ್ವಾ ಅದು. ಚಿಕ್ಕ ರೂಮ್ ಅಂತಂದ್ರೆ ಒಂದು ಚಿಕ್ಕ ಟಿ ವಿ ಇದ್ದರೆ ಸಾಕು. ಸೊ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲು ನೀವು ಯೋಚನೆ ಮಾಡಬೇಕು. ಸೊ ಇದು ಓಕೆ, ನನಗೆ ತುಂಬ ಹ್ಯಾಪಿ ಆಗುತ್ತೆ ತೊಗೊಂಡ್ರೆ ಅಂದರೆ ಕರೆಕ್ಟು, ಅದು ಲಾಂಗ್ ಟರ್ಮ್ ಇರಬೇಕು. ಈಗ ಅದು ನೋಡಿದ್ರೆ ನಾವು ಚಿಕ್ಕ ಟಿ ವಿಲೂ ಕೂಡ ನೋಡ್ಬೋದಲ್ವಾ. ಸೊ ದೊಡ್ಡ ಟಿ ವಿ ಬೇಕು ಅಂತಲೇ ಇಲ್ಲ. ಸೊ ನೀವು ಖರ್ಚು ಮಾಡೋದಕ್ಕಿಂತ ಮೊದಲು ಇದು ನನಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಲಾಂಗ್ ಟರ್ಮನ್ನು ನೀವು ಯೋಚನೆ ಮಾಡಬೇಕು. ಇನ್ನು ನೀವು ಸಾಲ ಮಾಡೋದನ್ನು ತಪ್ಪಿಸ್ಬೇಕು. ಈಗ ಕ್ರೆಡಿಟ್ ಕಾರ್ಡ್ಗಳನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡಿ, ಬೇಡ ಅನ್ನೋಲ್ಲ, ಯಾಕಂದರೆ ಅದು ಎಮರ್ಜೆನ್ಸಿಗೆ ನಿಮಗೆ ಯಾರೂ ಕೂಡ ಹಣ ಕೊಡದೇ ಇದ್ದಾಗ ಕ್ರೆಡಿಟ್ ಕಾರ್ಡಲ್ಲಿ ನೀವು ಹಣವನ್ನು ಪೇ ಮಾಡ್ಬೋದು. ಸೊ ಅದನ್ನು ಅತಿಯಾಗಿ ಬಳಸಬಾರ್ದು. ಅದಕ್ಕಿಂತ ಹೆಚ್ಚಿನ ಸಾಲಗಳ ಅಂದರೆ ನಿಮಗೆ ಅದು ಈಸಿ ಇದೆ, ಕೈಗೆ ಈಸಿಯಾಗಿ ಹಣ ಬರುತ್ತೆ ಅನ್ನೋದು ಇದ್ರ ಮೇಲೆ ಈಸಿಯಾಗಿ ನೀವು ಹಣವನ್ನು ಖರ್ಚು ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಅದನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ಪ್ರತಿ ತಿಂಗಳು ನೀವು ಅರ್ನ್ ಮಾಡಿರ್ತಕ್ಕಂಥ ನಿಮ್ಮ ಸ್ಯಾಲರಿ ನಿಯಮಿತವಾಗಿ ಇಂತಿಷ್ಟು ಎಂಬ ಮೊತ್ತವನ್ನು, ಅಂದರೆ ಬಂದಿರತಕ್ಕಂಥ ಸ್ಯಾಲರಿಯಲ್ಲಿ ಒಂದಿಷ್ಟು ಅಮೌಂಟನ್ನು ನೀವು ಸೇವ್ ಮಾಡಬೇಕು. ಸೇವ್ ಮಾಡಿಬಿಟ್ಟು ನಿಮ್ಮ ಕೊನೆಗೆ ಉಳಿದಿರುವಂಥ ಹಣದಲ್ಲಿ ಮಾತ್ರ ನೀವು ಖರ್ಚನ್ನು ಮಾಡಬೇಕು. ಇನ್ ಕೇಸ್ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಬಂದಿರತಕ್ಕಂಥ ಹಣವನ್ನು, ಸ್ಯಾಲರಿಯನ್ನು ಇನ್ನೊಂದು ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಆಗ ನೀವು ಸ್ವಲ್ಪ ಹಣ ಖರ್ಚು ಮಾಡೋದು ಸ್ವಲ್ಪ ತಪ್ಪಿಸ್ಬೋದು. ನಿಮ್ಮ ಒಂದು ಸ್ಯಾಲರಿ ಅಕೌಂಟ್ಗಿಂತ ಸ್ವಯಂಚಾಲಿತ ಟ್ರಾನ್ಸ್ಫರ್ ಆಗುವಂಥ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕು.
ನಿಮ್ಮ ಆರೋಗ್ಯ ಅಂದರೆ ನೀವು ಕೆಲವೊಬ್ಬರು LICಗಳನ್ನು ಮಾಡಿಸಿರ್ತೀರ. ಸೊ ಅವುಗಳನ್ನು ತಪ್ಪಿಸಬಾರ್ದು. ಅದನ್ನು ಮಾತ್ರ ನೀವು ಕರೆಕ್ಟಾಗಿ ಪೇ ಮಾಡಬೇಕು. ಯಾಕಂದರೆ ನೀವು ಯಾವುದೇ ಒಂದು ಸಮಯದಲ್ಲಾದರೂ ಕೂಡ ನಿಮಗೆ ಅನಾರೋಗ್ಯ ಅನ್ನೋದು ಕೈ ಕೊಡ್ಬೋದು, ಆರೋಗ್ಯ ಕೈ ಕೊಡ್ಬೋದು. ಸೊ ನಿಮಗೆ ಅಂಥ ಒಂದು ಸಮಯದಲ್ಲಿ ನೀವು ಇದನ್ನು ನೀಟಾಗಿ ಕಟ್ಕೊಂಡು ಬಂದರೆ LIC ಪಾಲಿಸಿ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಸೊ ಇವುಗಳನ್ನ ನೀವು ಕರೆಕ್ಟಾಗಿ ಪೇ ಮಾಡಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಉತ್ತಮ ಆರೋಗ್ಯ ವಿಮಾ ಪಾಲಿಸಿಗಳನ್ನು ನೀವು ಹೊಂದಿರಬೇಕು. ನೀವು ದೊಡ್ಡ ಮೊತ್ತವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಬರೋದಿಲ್ಲ. ನೀವು ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಂದರೆ ಈಗ ಬರ್ಡೇ, ಫಂಕ್ಷನ್ಸು, ರಿಸೆಪ್ಷನ್ಸು, ಮದುವೆ, ಟೂರ್ಗಳಿಗೆ ಹೋಗೋದು, ಈ ರೀತಿ ನಾನಾ ರೀತಿಯಲ್ಲಿ ನೀವು ಗಳಿಸಿರ್ತಕ್ಕಂಥ ಹೆಚ್ಚಿನ ಹಣವನ್ನು ಒಂದು ನಿರ್ದಿಷ್ಟ ಕಾರಣಕ್ಕೆ ಅಥವಾ ಸಮಯದಲ್ಲಿ ಖರ್ಚು ಮಾಡಿಬಿಡೋದನ್ನು ತಪ್ಪಿಸಬೇಕಂದ್ರೆ ನೀವು ಅದನ್ನು ಅರ್ನ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರ. ಸೊ ನೀವು ಎಲ್ಲೋ ಒಂದು ಫಂಕ್ಷನ್ಗೆ ಅಂತ ಹೋದಾಗ ತೀರಾ ಅದನ್ನು ತುಂಬ ಲಕ್ಸೂರಿಯಾಗಿ ಮಾಡುವಂಥದ್ದು. ಸೊ ಅದು ಅಗತ್ಯ ಇರೋದಿಲ್ಲ. ಎಷ್ಟು ನಿಮ್ಮ ಅಗತ್ಯಕ್ಕೆ ಎಷ್ಟಿದೆಯೋ ಅಷ್ಟುಗಳನ್ನು ಮಾಡ್ತಾ ಹೋಗಬೇಕು. ಏಕೆಂದರೆ ನೀವು ಅಷ್ಟು ಮೊತ್ತವನ್ನು ಉಳಿತಾಯ ಮಾಡಬೇಕು ಅಂತಂದರೆ ಮತ್ತು ಸಾಕಷ್ಟು ವರ್ಷಗಳು ನಿಮಗೆ ಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಖರ್ಚು ಮಾಡೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ನಿಮಗೆ ಅಗತ್ಯ ಇಲ್ಲದೇ ಇರತಕ್ಕಂಥ ಸೇವೆಗಳನ್ನು ನೀವು ಮಾಡಬಾರ್ದು. ಆಮೇಲೆ ಈ ವೀಕೆಂಡ್ನಲ್ಲಿ ಹೆಚ್ಚು ಖರ್ಚು ಆಗ್ತಾ ಇದೆ ಅಂದರೆ ಅದರ ಮೇಲೆ ಸ್ವಲ್ಪ ಗಮನ ಇರಬೇಕು. ಅನಗತ್ಯವಾಗಿ ಯಾವುದೇ ಶಕ್ತಿಯನ್ನು ವ್ಯಯ ಮಾಡಬಾರ್ದು. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಚೊಕ್ಕವಾದ ಬಜೆಟನ್ನು ರೂಪಿಸ್ಕೊಂಡ್ರೆ ನಿಮಗೆ ಉತ್ತಮವಾದಂಥ ಭವಿಷ್ಯ ನಿಮ್ಮ ಕೈಯಲ್ಲಿ ರೂಪುಗೊಳ್ಳುತ್ತೆ. ಆ ಖರ್ಚುಗಳಿಗೆ ಬ್ರೇಕ್ ಹಾಕೋದ್ರ ಮೂಲಕ ನಿಮ್ಮ ತಿಂಗಳ ಒಂದು ಉಳಿತಾಯವನ್ನು ಕೂಡ ನೀವು ಹೆಚ್ಚಿಸ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.